ಮರದ ಕೊಂಬೆ ಬಿದ್ದು ಅಕ್ಷಯ್ ಅನ್ನುವಂತಹ ಯುವಕನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಯಿಂದ ಒಂದು ಪ್ರಶ್ನೆಯನ್ನು ರೈಸ್ ಮಾಡ್ತಾ ಇದ್ದೀವಿ. ಮೃತರ ಕುಟುಂಬಕ್ಕೆ ಕೊಟ್ಟಿರುವಂತಹ ಪರಿಹಾರದ ಮೊತ್ತ ತುಂಬಾ ಕಡಿಮೆ ಆಗಿದೆ. ಆ ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ ಆರ್ಥಿಕವಾಗಿ. ಅವಲಂಬನೆ ಇದ್ದಿದ್ದು ಇದೇ ಅಕ್ಷಯ್ ಮೇಲೆ. ಆತ ಈಗಿಲ್ಲ. ಆತನ ಸಾವಿನ ನಂತರ ನೀವು 5 ಲಕ್ಷವನ್ನು ಪರಿಹಾರದ ರೂಪದಲ್ಲಿ ಕೊಡ್ತಿರಲ್ಲ, ಇದು ಸರಿನಾ ಅನ್ನೋ ಪ್ರಶ್ನೆನ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಕೇಳ್ತಾ ಇದೆ. ಇದರ ಬೆನ್ನಲ್ಲೇ ಅವರ ಸಹೋದರ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಟೇಡಿಯಂ ಅಲ್ಲಿ ಕಾಲ್ ತುಳಿತದಲ್ಲಿ ಮೃತಪಟ್ಟೆ 25 ಲಕ್ಷವನ್ನ ಅನೌನ್ಸ್ ಮಾಡುತ್ತೆ ಸರ್ಕಾರ. ಬಟ್ ಇಲ್ಲಿ 5 ಲಕ್ಷನ BBMP ನಿರ್ಲಕ್ಷ್ಯದಿಂದ ನಮ್ಮ ಹುಡುಗ ರಸ್ತೆಯಲ್ಲಿ ಸತ್ತೋಗಿದ್ದಾನೆ, ಪರಿಹಾರವನ್ನ ಜಾಸ್ತಿ ಕೊಡಿ ಅಂತ ಅಕ್ಷಯ್ ಅಣ್ಣ ಕೇಳ್ಕೊಳ್ತಾ ಇದ್ದಾರೆ. ಇದನ್ನು ಕೇಳಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಅಧಿಕಾರಿಗಳ ಹತ್ರ ಕೈ ಕಾಲಿಗೆ ಬಿದ್ದು ಕೇಳಬೇಕಾ? ನಿಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಯೋಗ್ಯತೆಯ ಕಾರಣಕ್ಕೆ ಇವತ್ತು ಆತ ಹೆಣ ಆಗಿರೋದು. ನೀವು ಸರಿಯಾಗಿ ಕೆಲಸ ಮಾಡದಿರೋ ಕಾರಣಕ್ಕೆ ಆತ ಹೆಣ ಆಗಿರೋದು. ನಿಮ್ಮ ಕೈಗಳಲ್ಲಿ ರಕ್ತದ ಕಲೆ ಇದೆ. ಅಕ್ಷಯ್ ಸಾವಿಗೆ ಆ ವ್ಯವಸ್ಥೆಯ ಹೊಣೆ ಹೊತ್ತ ಅಧಿಕಾರಿಗಳ ಕಾರಣ. ಈಗ ಪರಿಹಾರ ಸ್ವಲ್ಪ ಜಾಸ್ತಿ ಕೊಡಿ, ನಾವು ಬಡವರು ಅಂತ ಬಾಯಿ ಬಿಟ್ಟು ಕೇಳ್ಕೊಳ್ಬೇಕಾ ಕುಟುಂಬ? ಎಲ್ಲೋ ವೈನಾಡ್ನಲ್ಲಿ ಆನೆ ತುಳಿದು ಸತ್ರೆ ಇಲ್ಲಿಂದ ಎಳೆದು ಕೊಡ್ತೀರಾ ದುಡ್ಡನ್ನ? ಅವ್ರು ಇಸ್ಕೊಳ್ಳಿಲ್ಲ ಬಿಡಿ, ಅವ್ರಿಗೆ ಅಲ್ಲಿಗೆ ಸ್ವಾಭಿಮಾನ ಇತ್ತು. ಬಟ್ ಅವ್ರನ್ನ ಮೆಚ್ಚಿಸೋದಕ್ಕೆ $4,06,000 ಒಂದು ಚೆಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮಿಕ್ಕಿದ್ದು ನಾವು ಅಪ್ಲೈ ಮಾಡಿದ್ರೆ ಅವರು ಅಪ್ರೂವಲ್ ತೊಗೊಂಡು ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಿಕ್ಕಿದ್ದು ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಬಿಟ್ಟು ನಾವು ಕೈಯಿಂದ 1,60,000 ಪ್ಲಸ್ ಆ್ಯಂಬುಲೆನ್ಸು ಅದು ಇದೆಲ್ಲ ಸೇರಿಸಿ 170 ನಾವು ಖರ್ಚು ಮಾಡಿದ್ವಿ. ಅದ್ರದ್ದು ನಾವು ಅವ್ರು ಕೊಡ್ಲಿಕ್ಕೆ ಬರಲಿಲ್ಲ. ಅವರು ಅಂಡರಲ್ಲಿ ಏನಿದೆ ಇಷ್ಟೇ ಬರೋಕ್ಕಾಗೋದು. ಅದೇನಿದೆ ನೀವು ಮತ್ತೆ ಮನವಿ ಸಲ್ಲಿಸಿ ಮತ್ತೆ ಅದನ್ನು ತೊಗೊಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟು ನನ್ನ ತಮ್ಮನ ಲೈಫ್ಗೆ 5 ಲಕ್ಷ ರೂಪಾಯಿ BBMP ನಮ್ಮ ಇದಿರೋದೇ 5 ಲಕ್ಷ ರೂಪಾಯಿ ಕೊಡೋಕ್ಕಾಗೋದು. ನಮ್ಮ ಲಿಮಿಟ್ ಇರೋದೇ. ಏನೇ ಬರಬೇಕು ಅಂದರೆ ನೀವು ಸರ್ಕಾರಕ್ಕೆ ಕೇಳಬೇಕು ಅಂತ ಇದ್ದಾರೆ. ಇವಾಗ ನಾವು ಸರ್ಕಾರ ಅಂದರೆ ಹೋಗ್ಬಿಟ್ಟು ಇಲ್ಲಿ ಹೈಕೋರ್ಟ್ ಮುಂದೆ ಕೂತ್ಕೊಬೇಕಾದ್ರೆ, ವಿಧಾನಸೌಧ ಮುಂದೆ ಕೂತ್ಕೊಬೇಕಾದ್ರೆ ಎಲ್ಲಿ ಕೂತ್ಕೊಬೇಕು ಸರ್? ಸರ್ಕಾರ ಬಂದು ಕೊಡಬೇಕು ಅಂದರೆ ನಮ್ಮ ಮಗ ಏನು ಕುಡಿದು ಹೋಗಿ ಬಿದ್ದಿದ್ನ, ಇಲ್ಲಾಂದರೆ ಇನ್ನೊಂದು ಮಾಡ್ಕೊಂಬಿದ್ದಿದ್ನ? ಯಾರು ಎಲ್ಲೆಲ್ಲೋ ಬಿದ್ದು ಸತ್ತಿರೋರಿಗೆ ಸರ್ಕಾರದವ್ರು ಮನೆಗೆ ಹೋಗಿ ಚೆಕ್ಗಳು ಕೊಡ್ತಾರಂತೆ. ಒಬ್ಬರು MLA ನಮ್ಮ MLA ರವಿ ಸುಬ್ರಹ್ಮಣ್ಯ ಅವರೊಬ್ಬರು ಬಿಟ್ಟೆ ಸರ್. ನಮ್ಗೆ ಇನ್ಯಾರು ಸರ್ಕಾರದಿಂದ ಯಾರೂ ಬಂದಿಲ್ಲ, ಒಂದು ಕೇಳಿಲ್ಲ. ನೀವು ಏನು ಬದುಕಿರೋ ಯಾಕೆ ಸರ್ಕಾರಕ್ಕೆ ಯಾರಿಗೂ ಗೊತ್ತೇ ಆಗಿಲ್ಲ ಸರ್, ಕೇಳಿಸೇ ಇಲ್ವಾ? ಯಾರೋ ಎಲ್ಲ ಸ್ಟ್ಯಾಂಪೇಡ್ ಆದವ್ರಿಗೆ ಮನೆಗೆ ಹೋಗಿ 25 ಲಕ್ಷ ಕೊಡ್ತಾರಂತೆ. ನಮ್ಮ ಮಗ ಮನೆಗೆ ದುಡ್ಕೊಂಬರಿತಾ ಇದ್ದ ಮಗ ಅಕ್ಷಯ್ ಅವರು ತೀರ್ ಹೋಗಿರೋ ಬಗ್ಗೆ, ಅವರಿಗೆ ಏನು ಆಸ್ಪತ್ರೆ ಬಿಲ್ ಇತ್ತು ಅದರ ಬಗ್ಗೆ ರಿಯಂಬರ್ಸ್ ಮಾಡೋದಕ್ಕೆ ಅವರು ಮಾತಾಡಿದ್ದಾರೆ. ಅವಲಂಬಿತರಿಗೆ ಏನಾದ್ರು ಸರ್ಕಾರಿ ಕೆಲಸ ಕೊಡೋದ್ರ ಬಗ್ಗೆ ನಮಗೆ ಮನವಿ ಮಾಡಿದ್ದಾರೆ. BBMP ವತಿಯಿಂದ ಅವರ ಆಸ್ಪತ್ರೆಯದು ಮೊದಲನೇ ಬಿಲ್ 4,06,000 ಏನಿತ್ತು ಅದನ್ನು ನಾವು BBMP ವತಿಯಿಂದ ಒಂದು ವಿಶೇಷ ಪ್ರಕಾರಗಳನ್ನು ಪರಿಗಣಿಸಿ ಮುಖ್ಯ ಆಯುಕ್ತರವರ ಅನುಮೋದನೆ ಪಡೆದು ನಾವು ಅದನ್ನ ಪಾವತಿ ಮಾಡಿದ್ವಿ. ಆಗಲೇ ಮತ್ತೆ ಮೃತ ವ್ಯಕ್ತಿ ಅವರ ಕುಟುಂಬಗಳಿಗೆ ನಾವು 5 ಲಕ್ಷ ಸರ್ಕಾರಿ ಗೈಡ್ಲೈನ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ದುಡಿಯುವ ಕೈಗಳನ್ನ ಕಟ್ ಮಾಡಿರೋದು ಇದೇ ಭ್ರಷ್ಟ ವ್ಯವಸ್ಥೆ. ಅದಾದ್ಮೇಲೆ ನೀವು ಪರಿಹಾರವನ್ನ ಬಿಡ್ಗಾಸ್ ರೀತಿ ಬಿಸಾಕ್ತೀರಾ ಅಂತ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಆಮೇಲೆ ನಿಮ್ಮ ಯೋಗ್ಯತೆಗಳನ್ನು ತೋರಿಸುತ್ತೆ ಅಂತ, ಅದು ಅಧಿಕಾರಿಗಳ ಯೋಗ್ಯತೆನ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ. ಬಿಡಿಗಾಸನ್ನು ಬಿಸಾಕ್ತಾ ಇದ್ದಾರೆ ಬಡವರಿಗೆ. ಖಂಡಿತವಾಗಿಯೂ ಮಮತಾ, BBMP ನಡೆ ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಬೇಸರವಾಗುತ್ತೆ. ಜೊತೆ ಅವರ ಕುಟುಂಬಸ್ಥರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಕೂಡ ಅಷ್ಟೇ ಬಹಳ ಬೇಸರ ತರಿಸುವಂಥದ್ದು. ಅಕ್ಷಯ್ ಮನೆಗೆ ಆಧಾರವಾಗಿದ್ದಂತಹ ಯುವಕ ಅಕ್ಷಯ್ ಸತ್ತಂತಹ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಪರಿಹಾರ ಬೇಕು ಅನ್ನುವಂಥ ಕೇಳುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ನಮ್ಮ ವ್ಯಾಪ್ತಿಯಲ್ಲಿ ನಮಗೆ ಇರುವಂತಹ ಒಂದಷ್ಟು ರೈಟ್ಸ್ ಏನಿದೆ ಅದು ಇಷ್ಟೇ, 5 ಲಕ್ಷದ ಮೇಲೆ ಕೊಡೋದಕ್ಕೆ ನಮಗೆ ಬರೋದಿಲ್ಲ. ನೀವು ಅರ್ಜಿಯನ್ನ ಕೊಟ್ಟರೆ ನಂತರದಲ್ಲಿ ನಾವು ಸರ್ಕಾರಕ್ಕೆ ಅದನ್ನು ತಿಳಿಸುವಂಥ ಕೆಲಸವನ್ನ ಮಾಡ್ತೇವೆ ಎನ್ನುವಂಥ ಮಾತನ್ನ ಹೇಳಿ ಅವರನ್ನ ವಾಪಸ್ ಅವ್ರ ಕೈಗೆ 5 ಲಕ್ಷದ ಚೆಕ್ ಅನ್ನು ಕೊಟ್ಟು ಹೊರಡುವಂಥ ಕೆಲಸವನ್ನ BBMP ಮಾಡ್ತಾ ಇದೆ. ಬಹಳ ಕ್ಲಿಯರ್ ಆಗಿದೆ, ಅರ್ಜಿಯನ್ನ ಕೊಟ್ಟು ನಮ್ಮ ಮಗ ಈ ತರ ಆಗಿದ್ದಾನೆ ಎನ್ನುವಂತಹ ಮನವಿಯನ್ನ ಪದೇ ಸರ್ಕಾರಕ್ಕೆ ಮಾಡಿ ಅವರಿಂದ ಬರುವಂತ ಹಣಕ್ಕಾಗಿ ಕಾದು ಕುಳಿತುಕೊಳ್ಬೇಕಾದಂತ ಪರಿಸ್ಥಿತಿ ಅಕ್ಷಯ್ ಕುಟುಂಬಕ್ಕೆ ಬಂದಿದೆ. ಅಧಿಕಾರಿಗಳು ನೀವು ಅರ್ಜಿಯನ್ನ ಕೊಟ್ಬಿಡಿ ಅಂತ ಹೇಳಿ ಆರಾಮಾಗಿ ಸರಳವಾಗಿ ಅದನ್ನ ಹೇಳಿ ಅದೇ ರೀತಿಯಾಗಿ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಷಯ್ ಕುಟುಂಬಸ್ಥರು ಚೆಕ್ ಅನ್ನ ಇಸ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತ ನಡೆ ಯಾವುದೇ ಕಾರಣಕ್ಕೂ ಸರಿಯಲ್ಲ. ಮನೆಗೆ ಆಧಾರ ಸ್ತಂಭ ಆಗಿದ್ದಂತ ಯುವಕರನ್ನ ಕಳ್ಕೊಂಡಿದ್ದೀವಿ, ತಾವು ಬಂದು ಇದಕ್ಕೆ ಏನೇನು ಪರಿಹಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಡಬೇಕಿತ್ತು. ಬಟ್ ಈಗ ಸರ್ಕಾರಕ್ಕೆ ನಾವು ಲೆಟರ್ ಹಾಕ್ತೀವಿ, ಇನ್ಯಾವತ್ತು
ಯಾವತ್ತು ಬರುತ್ತೋ ನೋಡೋಣ ಅನ್ನುವಂಥ ವಿಚಾರವನ್ನ ಹೇಳ್ತೀವಿ ಅನ್ನುವಂಥ ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾರೆ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇದರ ಜೊತೆಗೆ ಇನ್ನೂ ಕೂಡ 1,40,40,000 ಅಕ್ಷಯ ಕುಟುಂಬಸ್ಥರೇನಿದ್ರು ಅವರು ಕೈಯಿಂದ ಆಸ್ಪತ್ರೆಗೆ ಹಣವನ್ನ ಕಟ್ಟಿದ್ರು. ಅದರ ಹಣವನ್ನು ಬಿಡುಗಡೆಗೂ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೊಡಬೇಕಿದೆ. ಅಂದ್ರೆ ಇವರ ಕುಟುಂಬಸ್ಥರಿಂದ ಅರ್ಜಿಯನ್ನ ಪಡೆದು ಆ ನಂತರದಲ್ಲಿ ಅದು ಇನ್ನೆಷ್ಟು ದಿನ ಆಗುತ್ತೋ ಅದು ಕೂಡ ಗೊತ್ತಿಲ್ಲ. ಕೊಟ್ಟಿರುವಂತಹ 5 ಲಕ್ಷವನ್ನು ಹೊರತುಪಡಿಸಿ ಅವರಿಗೆ 1 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗಿದೆ ಆಸ್ಪತ್ರೆಗೆ. ಆ ಹಣಕ್ಕೂ ಕೂಡ ಅರ್ಜಿಯನ್ನ ಕೊಟ್ಟರೆ ಆ ನಂತರದಲ್ಲಿ ನೋಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಬಿಬಿಎಂಪಿ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯದಿಂದ ಆದಂತ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.